ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ, ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಪ್ರಾಸಿಕ್ಯೂಷನ್. ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ವಿಚಾರ, ಅದು ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಪೊಲಿಟಿಕಲ್ ಫೈಟ್ಗೆ ಕಾರಣವಾಗಿದೆ. ಪ್ರಾಸಿಕ್ಯೂಷನ್ ಫೈಟ್ ಈಗ ಪೊಲಿಟಿಕಲ್ ಫೈಟ್ಗೆ ಶುರುವಾಗಿದೆ. ಮೂಡಾ ಕೇಸ್ ತನಿಖೆ ಅನುಮತಿಯನ್ನು ಪ್ರಶ್ನಿಸಿ ಮತ್ತೊಂದು ಕಡೆ ಲೀಗಲ್ ಫೈಟ್ ಕೂಡ ಶುರುವಾಗುತ್ತೆ. ರಾಜ್ಯಪಾಲರ ನಿರ್ಧಾರದ ಮೇಲೆ ಕಾನೂನು ಸಮರಕ್ಕೆ ಮುಂದಾಗಿರುವಂತಹ ಕಾಂಗ್ರೆಸ್ ಪಾಳೆಯ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್, ಪ್ರಶಾಂತ್ ಭೂಷಣ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಸಿಎಂ ಪರ ವಾದವನ್ನ ಮಂಡಿಸಲಿರುವಂತಹ ಹಿರಿಯ ವಕೀಲರು ಇವರೆಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾರೆ. ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಪ್ರಶಾಂತ್ ಭೂಷಣ್ ಮೂವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತದೆ. ಎಷ್ಟು ಜನ ಬರ್ತಾರೆ ಅಂತೇಳಿ ಇನ್ನು ಕಾದು ನೋಡಬೇಕಾಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಈ ಒಂದು ವಿಚಾರಣೆ ಕೂಡ ಆರಂಭ ಆಗುವಂಥ ಸಾಧ್ಯತೆಗಳಿದೆ. ನೋಡಿ, ಸಿಎಂ ಪರ ವಾದವನ್ನ ಮಾಡೋದಕ್ಕೆ ಈ ಮೂವರನ್ನ ಕರೆಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ಬಸವರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಪಾಳಿಯ ಹೇಗೆ ಸಿದ್ಧವಾಗ್ತಾ ಇದೆ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ? ಖಂಡಿತ ನಾಗೇಂದ್ರ ಬಾಬು, ಒಂದು ಕಡೆ ಕಾನೂನಾತ್ಮಕ ಹೋರಾಟ, ಇನ್ನೊಂದು ಕಡೆ ರಾಜಕೀಯ ಹೋರಾಟ. ಎರಡೂ ಹೋರಾಟವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡೂ ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರದ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತುಕೊಂಡು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತಿನಿಂದ ಕಾನೂನು ಹೋರಾಟ ಆರಂಭವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಹಿರಿಯ ವಕೀಲರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. 12 ಗಂಟೆ ವೇಳೆಗೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಬಂದ ತಕ್ಷಣ ನೇರವಾಗಿ ಸಿಎಂ ಅವರನ್ನ ಭೇಟಿ ಮಾಡಿ ಮಧ್ಯಾಹ್ನದ ವೇಳೆಗೆ ಏನಾದ್ರು ಅರ್ಜಿ ಹೈಕೋರ್ಟ್ನಲ್ಲಿ ಬಂದಿದ್ದೆ ಆದಲ್ಲಿ ಇವತ್ತಿಂದನೇ ವಾದ ಪ್ರತಿವಾದಗಳು ಆರಂಭ ಆಗುತ್ತೆ. ಇನ್ನುಳಿದಂತೆ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತದೆ. ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಮಾಜಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮಾಡುವ ಮೂಲಕ ಈ ಒಂದು ಹೋರಾಟವನ್ನು ಮಾಡ್ತಾರೆ. ಈ ಮೂಲಕ ಒಂದು ಕಾನೂನು ಹೋರಾಟ ಮತ್ತು ಪಕ್ಷವನ್ನು ಅಣಿಗೊಳಿಸಿ ರಾಜಕೀಯ ಹೋರಾಟವನ್ನು, ಎರಡೂ ಹೋರಾಟವನ್ನು ಇಂದಿನಿಂದ ಆರಂಭವಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಎರಡೂ ಹೋರಾಟಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಇದು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದಷ್ಟು ವಿಚಾರಣೆಗೆ ಬಂದಿದ್ದೆ ಆದಲ್ಲಿ ಇದು ಬಹಳ ಪ್ರಮುಖವಾಗಿ ರಾಜಕೀಯದಲ್ಲಿ ಮುಂದಿನ ನಡೆಗಳು ಯಾವ ರೀತಿ ಆಗ್ತವೆ, ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಉಳಿತಾರ ಅಥವಾ ಬದಲಾವಣೆ ಆಗ್ತಾವ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ಇವತ್ತಿನಿಂದ ಕಾನೂನು ಹೋರಾಟ ಅಧಿಕೃತವಾಗಿ ಆರಂಭ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು ಪ್ರಾಸಿಕ್ಯೂಷನ್ನು, ಕಾನೂನಾತ್ಮಕವಾದಂಥ ಹೋರಾಟ, ಪ್ರತಿಭಟನೆ, ಧರಣಿ ಇದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಎಲ್ಲರಲ್ಲಿ ಮೂಡಿರುವಂಥ ಪ್ರಶ್ನೆ, ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರಾ ಅನ್ನೋದು. ಈಗ ನೋಡಿ, ಈ ಮೂಡಾ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. ಡೇ 1 ಈ ಒಂದು ಸ್ಟೋರಿನ ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇರುವಂಥ ಏಕೈಕ ಚಾನಲ್ ಅಂದರೆ ಅದು ರಿಪಬ್ಲಿಕ್ ಕನ್ನಡ. ಆದರೆ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಈಗ ಕಾನೂನಾತ್ಮಕವಾದಂಥ ಹೋರಾಟಗಳು ಇವತ್ತು ಮಧ್ಯಾಹ್ನದಿಂದ ಆರಂಭ ಆಗುತ್ತೆ. ಸಿದ್ದರಾಮಯ್ಯವರು ಬದಲಾಗ್ತಾರಾ, ಸಿದ್ದರಾಮಯ್ಯವರನ್ನು ಹೊರತುಪಡಿಸಿ ಬೇರೆ ಯಾರನ್ನ, ಇದೆಲ್ಲವೂ ಕೂಡ ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇದೆ. ಈ ಧರಣಿ ಹೋರಾಟ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂಥ ವಿಚಾರ, ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿರುವಂಥ ವಿಚಾರ ಪ್ರಾಸಿಕ್ಯೂಷನ್. ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ವಿಚಾರ, ಅದು ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಪೊಲಿಟಿಕಲ್ ಫೈಟ್ಗೆ ಕಾರಣವಾಗಿದೆ. ಪ್ರಾಸಿಕ್ಯೂಷನ್ ಫೈಟ್ ಈಗ ಪೊಲಿಟಿಕಲ್ ಫೈಟ್ಗೆ ಶುರುವಾಗಿದೆ. ಮೂಡಾ ಕೇಸ್ ತನಿಖೆ ಅನುಮತಿಯನ್ನು ಪ್ರಶ್ನಿಸಿ ಮತ್ತೊಂದು ಕಡೆ ಲೀಗಲ್ ಫೈಟ್ ಕೂಡ ಶುರುವಾಗುತ್ತೆ. ರಾಜ್ಯಪಾಲರ ನಿರ್ಧಾರದ ಮೇಲೆ ಕಾನೂನು ಸಮರಕ್ಕೆ ಮುಂದಾಗಿರುವಂತಹ ಕಾಂಗ್ರೆಸ್ ಪಾಳೆಯ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್, ಪ್ರಶಾಂತ್ ಭೂಷಣ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಸಿಎಂ ಪರ ವಾದವನ್ನ ಮಂಡಿಸಲಿರುವಂತಹ ಹಿರಿಯ ವಕೀಲರು ಇವರೆಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾರೆ. ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಪ್ರಶಾಂತ್ ಭೂಷಣ್ ಮೂವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತದೆ. ಎಷ್ಟು ಜನ ಬರ್ತಾರೆ ಅಂತೇಳಿ ಇನ್ನು ಕಾದು ನೋಡಬೇಕಾಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಈ ಒಂದು
ವಿಚಾರಣೆ ಕೂಡ ಆರಂಭ ಆಗುವಂಥ ಸಾಧ್ಯತೆಗಳಿದೆ. ನೋಡಿ, ಸಿಎಂ ಪರ ವಾದವನ್ನ ಮಾಡೋದಕ್ಕೆ ಈ ಮೂವರನ್ನ ಕರೆಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ಬಸವರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಪಾಳಿಯ ಹೇಗೆ ಸಿದ್ಧವಾಗ್ತಾ ಇದೆ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ? ಖಂಡಿತ ನಾಗೇಂದ್ರ ಬಾಬು, ಒಂದು ಕಡೆ ಕಾನೂನಾತ್ಮಕ ಹೋರಾಟ, ಇನ್ನೊಂದು ಕಡೆ ರಾಜಕೀಯ ಹೋರಾಟ. ಎರಡು ಹೋರಾಟವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡು ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರದ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಂಡು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತಿನಿಂದ ಕಾನೂನು ಹೋರಾಟ ಆರಂಭವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಹಿರಿಯ ವಕೀಲರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. 12 ಗಂಟೆ ವೇಳೆಗೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಬಂದ ತಕ್ಷಣ ನೇರವಾಗಿ ಸಿಎಂ ಅವರನ್ನ ಭೇಟಿ ಮಾಡಿ ಮಧ್ಯಾಹ್ನದ ವೇಳೆಗೆ ಏನಾದ್ರು ಅರ್ಜಿ ಹೈಕೋರ್ಟ್ನಲ್ಲಿ ಬಂದಿದ್ದೆ ಆದಲ್ಲಿ ಇವತ್ತಿಂದನೇ ವಾದ ಪ್ರತಿವಾದಗಳು ಆರಂಭ ಆಗುತ್ತೆ. ಇನ್ನುಳಿದಂತೆ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತದೆ. ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಮಾಜಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮಾಡುವ ಮೂಲಕ ಈ ಒಂದು ಹೋರಾಟವನ್ನು ಮಾಡ್ತಾರೆ. ಈ ಮೂಲಕ ಒಂದು ಕಾನೂನು ಹೋರಾಟ ಮತ್ತು ಪಕ್ಷವನ್ನು ಅಣಿಗೊಳಿಸಿ ರಾಜಕೀಯ ಹೋರಾಟವನ್ನು, ಎರಡೂ ಹೋರಾಟವನ್ನು ಇಂದಿನಿಂದ ಆರಂಭವಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಎರಡು ಹೋರಾಟಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಇದು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದಷ್ಟು ವಿಚಾರಣೆಗೆ ಬಂದಿದ್ದೆ ಆದಲ್ಲಿ ಇದು ಬಹಳ ಪ್ರಮುಖವಾಗಿ ರಾಜಕೀಯದಲ್ಲಿ ಮುಂದಿನ ನಡೆಗಳು ಯಾವ ರೀತಿ ಆಗ್ತವೆ, ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಉಳಿತಾರ ಅಥವಾ ಬದಲಾವಣೆ ಆಗ್ತಾವ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ಇವತ್ತಿನಿಂದ ಕಾನೂನು ಹೋರಾಟ ಅಧಿಕೃತವಾಗಿ ಆರಂಭ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು ಪ್ರಾಸಿಕ್ಯೂಷನ್ನು, ಕಾನೂನಾತ್ಮಕವಾದಂಥ ಹೋರಾಟ, ಪ್ರತಿಭಟನೆ, ಧರಣಿ ಇದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಎಲ್ಲರಲ್ಲಿ ಮೂಡಿರುವಂಥ ಪ್ರಶ್ನೆ, ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರಾ ಅನ್ನೋದು. ಈಗ ನೋಡಿ, ಈ ಮೂಢ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. ಡೇ ಒನ್ನಿಂದ ಈ ಒಂದು ಸ್ಟೋರಿನ ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇರುವಂಥ ಏಕೈಕ ಚಾನಲ್ ಅಂದರೆ ಅದು ರಿಪಬ್ಲಿಕ್ ಕನ್ನಡ. ಆದರೆ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಈಗ ಕಾನೂನಾತ್ಮಕವಾದಂಥ ಹೋರಾಟಗಳು ಇವತ್ತು ಮಧ್ಯಾಹ್ನದಿಂದ ಆರಂಭ ಆಗುತ್ತೆ. ಸಿದ್ದರಾಮಯ್ಯವರು ಬದಲಾಗ್ತಾರಾ, ಸಿದ್ದರಾಮಯ್ಯವರನ್ನು ಹೊರತುಪಡಿಸಿ ಬೇರೆ ಯಾರನ್ನ, ಇದೆಲ್ಲವೂ ಕೂಡ ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇದೆ. ಈ ಧರಣಿ ಹೋರಾಟ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ವಿಚಾರ, ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿರುವಂಥ ವಿಚಾರ ಪ್ರಾಸಿಕ್ಯೂಷನ್. ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ವಿಚಾರ, ಅದು ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಪೊಲಿಟಿಕಲ್ ಫೈಟ್ಗೆ ಕಾರಣವಾಗಿದೆ. ಪ್ರಾಸಿಕ್ಯೂಷನ್ ಫೈಟ್ ಈಗ ಪೊಲಿಟಿಕಲ್ ಫೈಟ್ಗೆ ಶುರುವಾಗಿದೆ. ಮೂಡಾ ಕೇಸ್ ತನಿಖೆ ಅನುಮತಿಯನ್ನು ಪ್ರಶ್ನಿಸಿ ಮತ್ತೊಂದು ಕಡೆ ಲೀಗಲ್ ಫೈಟ್ ಕೂಡ ಶುರುವಾಗುತ್ತೆ. ರಾಜ್ಯಪಾಲರ ನಿರ್ಧಾರದ ಮೇಲೆ ಕಾನೂನು ಸಮರಕ್ಕೆ ಮುಂದಾಗಿರುವಂತಹ ಕಾಂಗ್ರೆಸ್ ಪಾಳೆಯ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್, ಪ್ರಶಾಂತ್ ಭೂಷಣ್ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಸಿಎಂ ಪರ ವಾದವನ್ನ ಮಂಡಿಸಲಿರುವಂತಹ ಹಿರಿಯ ವಕೀಲರು ಇವರೆಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾರೆ. ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಪ್ರಶಾಂತ್ ಭೂಷಣ್ ಮೂವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತದೆ. ಎಷ್ಟು ಜನ ಬರ್ತಾರೆ ಅಂತೇಳಿ ಇನ್ನೂ ಕಾದು ನೋಡಬೇಕಾಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಈ ಒಂದು ವಿಚಾರಣೆ ಕೂಡ ಆರಂಭ ಆಗುವಂಥ ಸಾಧ್ಯತೆಗಳಿದೆ. ನೋಡಿ, ಸಿಎಂ ಪರ ವಾದವನ್ನ ಮಾಡೋದಕ್ಕೆ ಈ ಮೂವರನ್ನ ಕರೆಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ಬಸವರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಪಾಳಿಯ ಹೇಗೆ ಸಿದ್ಧವಾಗ್ತಾ ಇದೆ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ? ಖಂಡಿತ ನಾಗೇಂದ್ರ ಬಾಬು, ಒಂದು ಕಡೆ ಕಾನೂನಾತ್ಮಕ ಹೋರಾಟ, ಇನ್ನೊಂದು ಕಡೆ ರಾಜಕೀಯ ಹೋರಾಟ. ಎರಡು ಹೋರಾಟವನ್ನ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡು ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರದ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಂಡು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತಿನಿಂದ ಕಾನೂನು ಹೋರಾಟ ಆರಂಭವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಹಿರಿಯ ವಕೀಲರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. 12 ಗಂಟೆ ವೇಳೆಗೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಬಂದ ತಕ್ಷಣ ನೇರವಾಗಿ ಸಿಎಂ ಅವರನ್ನ ಭೇಟಿ ಮಾಡಿ ಮಧ್ಯಾಹ್ನದ ವೇಳೆಗೆ ಏನಾದ್ರು ಅರ್ಜಿ ಹೈಕೋರ್ಟ್ನಲ್ಲಿ ಬಂದಿದ್ದೆ ಆದಲ್ಲಿ ಇವತ್ತಿಂದನೇ ವಾದ ಪ್ರತಿವಾದ
ವಾದಗಳು ಆರಂಭ ಆಗುತ್ತೆ. ಇನ್ನುಳಿದಂತೆ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತದೆ. ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಮಾಜಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮಾಡುವ ಮೂಲಕ ಈ ಒಂದು ಹೋರಾಟವನ್ನು ಮಾಡ್ತಾರೆ. ಈ ಮೂಲಕ ಒಂದು ಕಾನೂನು ಹೋರಾಟ ಮತ್ತು ಪಕ್ಷವನ್ನು ಅಣಿಗೊಳಿಸಿ ರಾಜಕೀಯ ಹೋರಾಟವನ್ನು, ಎರಡೂ ಹೋರಾಟವನ್ನು ಇಂದಿನಿಂದ ಆರಂಭವಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಎರಡೂ ಹೋರಾಟಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಇದು ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದಷ್ಟು ವಿಚಾರಣೆಗೆ ಬಂದಿದ್ದೇ ಆದಲ್ಲಿ ಇದು ಬಹಳ ಪ್ರಮುಖವಾಗಿ ರಾಜಕೀಯದಲ್ಲಿ ಮುಂದಿನ ನಡೆಗಳು ಯಾವ ರೀತಿ ಆಗ್ತವೆ, ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಉಳಿತಾರ ಅಥವಾ ಬದಲಾವಣೆ ಆಗ್ತಾವ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ಇವತ್ತಿನಿಂದ ಕಾನೂನು ಹೋರಾಟ ಅಧಿಕೃತವಾಗಿ ಆರಂಭ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು ಪ್ರಾಸಿಕ್ಯೂಷನ್ನು, ಕಾನೂನಾತ್ಮಕವಾದಂಥ ಹೋರಾಟ, ಪ್ರತಿಭಟನೆ, ಧರಣಿ ಇದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಎಲ್ಲರಲ್ಲಿ ಮೂಡಿರುವಂಥ ಪ್ರಶ್ನೆ, ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನು ತ್ಯಜಿಸ್ತಾರಾ ಅನ್ನೋದು. ಈಗ ನೋಡಿ, ಈ ಮೂಢ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಬರ್ತಾ ಇದೆ. ಡೇ ಒನ್ನಿಂದ ಈ ಒಂದು ಸ್ಟೋರಿನ ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಇರುವಂಥ ಏಕೈಕ ಚಾನಲ್ ಅಂದರೆ ಅದು ರಿಪಬ್ಲಿಕ್ ಕನ್ನಡ. ಆದರೆ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಈಗ ಕಾನೂನಾತ್ಮಕವಾದಂಥ ಹೋರಾಟಗಳು ಇವತ್ತು ಮಧ್ಯಾಹ್ನದಿಂದ ಆರಂಭ ಆಗುತ್ತೆ. ಸಿದ್ದರಾಮಯ್ಯವರು ಬದಲಾಗ್ತಾರಾ, ಸಿದ್ದರಾಮಯ್ಯವರನ್ನು ಹೊರತುಪಡಿಸಿ ಬೇರೆ ಯಾರನ್ನ, ಇದೆಲ್ಲವೂ ಕೂಡ ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇದೆ. ಈ ಧರಣಿ